ಸರ್ ವಿಡ್ರಾ ಮಾಡಿ. ಯಾವುದು ಇನ್ನೂ ಕೂಡ ದೇವಸ್ಥಾನದ ಆಸ್ತಿ ಇಲ್ಲ, ರೈತರ ಆಸ್ತಿ ಇಲ್ಲ ಅಂತಂದಿದ್ರೆ ಆ ತರದ್ದು ತನಿಖೆ ಮಾಡಿ, ವಿಚಾರಣೆ ಮಾಡಿ, ಅದಕ್ಕೆ ತೀರ್ಮಾನ ತಗೊಳ್ತಕ್ಕಂಥದ್ದು ಮಾಡಿ. ಮಾನ್ಯ ಅಧ್ಯಕ್ಷರೇ, ವಕ್ಫ್ ಪ್ರಾಪರ್ಟಿ 1,10,000. ಕೂತ್ಕೊಳ್ಳಿ ಅಶ್ವಥ್ ನಾರಾಯಣ್, ಕೂತ್ಕೊಳ್ರಿ. ಆಮೇಲೆ ಮಾತಾಡಿ. ಕೂತ್ಕೊಳ್ಳಿಯಪ್ಪ. ವಕ್ಫ್ ಪ್ರಾಪರ್ಟಿ ಮಾನ್ಯ ಅಧ್ಯಕ್ಷರೇ 1,10,000 ಎಕರೆ ಎಷ್ಟು ಚಿಲ್ಲರೆ. ಈಗ ಉಳ್ಕೊಂಡಿರೋದು 20,000 ಎಕರೆ. ಅದರಲ್ಲಿ ಇನಾಮ್ ಅಬಾಲಿಷನ್ ಆಕ್ಟ್ನಲ್ಲಿ ಕೆಲವಷ್ಟು ಎಕರೆ ಹೋಯ್ತು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ನಲ್ಲಿ ಕೆಲವು ಎಕರೆ ಹೋಯ್ತು, ಬೇರೆ ಬೇರೆ ಕಾರಣಗಳಿಗೆ ಅಕ್ವರೆ ಮಾಡ್ಕೊಂಡಿರ್ತಕ್ಕಂಥ ಕಾರಣಗಳಿಗೋಸ್ಕರ ಸ್ವಲ್ಪ ಎಕರೆ ಹೋಯ್ತು. ಎಲ್ಲ ಹೋಗಿ ಇನ್ನು ಉಳಿದಿರ್ತಕ್ಕಂಥದ್ದು 20,000 ಎಕರೆ ಚಿಲ್ಲರೆ ಉಳಿದಿದೆ. ಅದನ್ನ ರಕ್ಷಣೆ ಮಾಡಬೇಕೋ ಬೇಡವಾ? ನೀವೇ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದೀರಿ. ರಕ್ಷಣೆ ಮಾಡಬೇಕೋ ಬೇಡ? ಒಂದು ವೇಳೆ ಅದನ್ನು ರಕ್ಷಣೆ ಮಾಡುವಾಗ ಅತಾಚುರ್ಯದಿಂದ ಕಣ್ತಪ್ಪಿ ಏನಾದರೂ ನೋಟಿಸ್ಗಳು ಹೋಗಿದ್ರೆ, ರೈತರಿಗೆ ನೋಟಿಸ್ಗಳು ಒಪ್ಪಿಸ್ತಕ್ಕಂಥ ಕೆಲಸ ನಡೆದಿದ್ರೆ ಅದನ್ನು ಮಾಡೋಣ. ಇಂದೀಕರಣ ನಿಮ್ಮ ಕಾಲದಲ್ಲೂ ಆಗಿದೆ, ನಮ್ಮ ಕಾಲದಲ್ಲೂ ಆಗಿದೆ. ರೆವಿನ್ಯೂ ಡಾಕ್ಯುಮೆಂಟ್ RTC ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಕಾಲಂ ನಂಬರ್ 9, ಕಾಲಂ ನಂಬರ್ 11 ನಿಮ್ಮ ಕಾಲದಲ್ಲೂ ಆಗಿದೆ, ನಮ್ಮ ಕಾಲದಲ್ಲೂ ಆಗಿದೆ. ಕಾನೂನು ಇತ್ತು, ಅದಕ್ಕೋಸ್ಕರ ಮಾಡೋದು ಅಂತ ನೀವು ಹೇಳ್ತೀರಿ. ನಾವು ಯಾತಕ್ಕೆ ಮಾಡಿದ್ರು? ಕಾನೂನು ಇದ್ದದ ಮಾಡಿದೀವಿ. ಇಟ್ ಇಸ್ ಎ ಸೆಂಟ್ರಲ್ ಆಕ್ಟ್. ಕಾನೂನು ಇದ್ದದ್ರಿಂದ ಮಾಡಿದೀವಿ. ಅದರಿಂದ ಲೆಟ್ ಮಿಸ್ಟರ್ ಕೃಷ್ಣ ಬೈರೇಗೌಡ ರೆವಿನ್ಯೂ ಮಂತ್ರಿ ಉಳಿದದಕ್ಕೆಲ್ಲ ಉತ್ತರ ಕೊಡ್ತಾರೆ. ನಿಮಗೆ ಸಮಾಧಾನ ಆಗೋ ರೀತಿಯಲ್ಲಿ ಅವರು ಉತ್ತರ ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಯಾಕೆ ಸಭೆನೇ ಕೊಡ್ಲಿಲ್ಲ ಸರ್? ಅಲ್ಲ, ಯಾಕೆ ಸರ್? ವಕ್ಫ್ ಮಂತ್ರಿಗಳು ಕೆಪೇಬಲ್ ಇದಾರಲ್ಲ, ಅವ್ರು ಕೆಪೇಬಲ್ ಇಲ್ಲ ಅಂದ್ರೆ ಅವ್ರ ಕೆಪೇಬಲ್ ಇಲ್ಲ ಅನ್ನೋದಕ್ಕೆ ಸರ್ ಒಂದ್ ಸೆಕೆಂಡ್ ಬೆಲ್ಲದವ್ರೆ, ಒಂದ್ ನಿಮಿಷ. ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಿಮ್ಗೆ ಪೂರಕವಾಗಿ ಹೇಳ್ತೀನಿ, ನೀವು ಆಮೇಲೆ ಉತ್ತರ ಕೊಡಿ. ಸರಿಯಾಗುತ್ತೆ, ಕೊಡಿ. ನಾನು ಡಿಸ್ಪ್ಯೂಟ್ ಇಲ್ಲ ನಂದು. ಒಂದ್ ನಿಮಿಷ ಸರ್. ಈಗ ಇದು ಒಂದು ಹೆಲ್ತಿ ಡಿಸ್ಕಷನ್ ನಡೀತು. ಇವತ್ತು ನಾವೇನೋ ಒಂದು ರಾಜಕಾರಣದ ಒಂದು ತಾತ್ಕಾಲಿಕವಾದಂತ ಪ್ಯಾಚ್ ಹಾಕುವಂಥದ್ದು ಅಲ್ಲ ಇದು. ಯಾಕಂದ್ರೆ ನೀವು ಹೋದ್ರ ಮೇಲೂ ಇದು ಇರ್ತದೆ, ಅದನ್ನು ಸರಿ ಮಾಡಬೇಕು. ವಕ್ಫ್ ಆಸ್ತಿಯನ್ನು ಉಳಿಸ್ಕೊಂಡ್ಲಿಕ್ಕೆ ಸರ್ ನಮ್ಗೆ ಖಂಡಿತವಾಗೂ ನಮ್ ಬೆಂಬಲ ಇದೆ. ನಮ್ದು ಏನೂ ತೊಂದರೆ ಇಲ್ಲ. ಆದರೆ ವಕ್ಫ್ ಆಸ್ತಿ ಅದು ಹೆಂಗ್, ಈಗೇನು ನಮ್ಮ ನಾಯಕರು ಕೆಲವು ದಾಖಲೆಗಳನ್ನು ಕೊಟ್ಟರು, ಇಲ್ಲಿ ನಮ್ಮ ಯತ್ನಾಳ್ ಅವರು ಕೆಲವು ದಾಖಲಾತಿಗಳನ್ನು ಕೊಟ್ಟರು, ನನ್ನ ಹತ್ರ ಕೆಲವು ದಾಖಲಾತಿಗಳಿದ್ದಾವೆ.